ಅಂದ್ರೆ ಪಾರ್ಟಿ ಫಾಲೋ ಮಾಡ್ಕೊಂಡೇ ಬಂದಿದ್ದಾನೆ. ನನ್ನ ಹೆಸರು ಕೇಳಿದ್ಮೇಲೂ ಇಲ್ಲಿ ಫಾಲೋ ಮಾಡ್ಕೊಂಡ್ ಬಂದವನೆ ಅಂದ್ರೆ ಇವನ ಅಜ್ಜಿ ಕೊಡ ಇಲ್ಲಿ ಇವತ್ತಿನ ಬೋರ್ಡೆ ಬಿಚ್ಚಿ ಇರಿ ಸಾರ್ ಇಲ್ಲ ಈ ಕಡೆ ಬಾ. ಆ ಕಡೆ ಈ ಕಡೆ ಏನ್ ಹುಡುಕ್ತಾ ಇದೀಯಾ? ಅಲ್ಲ ಎಲ್ಲಿಂದ ಆದ್ರೂ ಬಂದ್ಬಿಟ್ರೆ ಅಂತ ಭಯ. ಏನ್ ಬರುತ್ತೆ? ಹುಲಿ. ಹುಲಿನ? ಹೌದು ಸರ್, ನಾನೊಬ್ಬ ಸಾಧಾರಣ ಮಿಡಲ್ ಕ್ಲಾಸ್ ಪರ್ಸನ್, ಟ್ರೈನ್ ಇಂಜಿನ್ ಡ್ರೈವರ್. ಅಷ್ಟು ದೊಡ್ಡ ಟ್ರೈನ್ ಬೇಕಾದ್ರೆ ತಡೆದು ನಿಲ್ಲಿಸ್ಬಿಡ್ತೀನಿ. ಆದ್ರೆ ನನಗೊಬ್ಬ ಮಗ ಇದ್ದಾನೆ, ಅವನ್ನ ಮಾತ್ರ ನಾನೇ ಅಲ್ಲ ಯಾವನೇ ಪ್ರಯತ್ನ ಪಟ್ರು ತಡೆದು ನಿಲ್ಸಕ್ಕಾಗಲ್ಲ. ಏನ್ ಬಿಲ್ಡಪ್ ಕೊಡ್ತಾ ಇದೀಯಾ? ಅಷ್ಟೊಂದು ಪೊಗ್ರ ನಿಂಗೆ ಇರಲ್ವಾ? ಮತ್ತೆ ಎತ್ತವ್ರಿಗೆ ಯಜ್ಞ ಮುದ್ದು ಅಂತಾರೆ, ಅಂತಾದ್ರಲ್ಲಿ ನಾನು ಹುಲಿನೇ ಎತ್ತಿದ್ದೀನಿ. ನನಗೆ ಎಷ್ಟಿರ್ಬೇಕು? ಹಂಗಾದ್ರೆ ನಿನ್ ಕಾಪಾಡಕ್ಕೆ ಇವತ್ತು ಅದು ಯಾವ ಹುಲಿ ಬರ್ತದೋ ನಾನು ನೋಡ್ತೀನಿ. ಆ ಮಕ್ಕಳನ್ನು ಇವನನ್ನು ಎತ್ತು ಒಳಗಾಕ್ರೋ. ಹುಲಿ ಬಂದ್ರೆ ಅವ್ರ ಗತಿ ಏನು ಅಂತ ನೋಡ್ತಾ ಇದ್ದೀನಿ. ಹುಲಿ ಬರುತ್ತಾ? ಅಲ್ಲಿ ಅಷ್ಟೊಂದ್ ಜನ ಇದಾರಲ್ಲೋ. ಒಂದ್ಸಲ ಹುಲಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋ. ಹುಲಿ ಬಂದ್ರೆ ಹೆಂಗಿರುತ್ತೆ ಗೊತ್ತಾ? ಹೆಂಗಿರುತ್ತೋ? ಅದ್ರ ಕಣ್ಣು, ಅದ್ರದ್ ಹೆಜ್ಜೆ, ಅದ್ರ ಸ್ಪೀಡು, ಎಗ್ರಿ ಪಂಜ ಎತ್ತಿ ಒಂದ್ ಬಿಟ್ಟ ಅಂದ್ರೆ ದೊಡ್ಡವ್ರನ್ನ ಟಚ್ ಮಾಡೋದೇ ತಪ್ಪು. ಒಂದು ವೇಳೆ ಟಚ್ ಮಾಡಿದ್ರು ಅದು ಅವ್ರ ಕಾಲಾಗಿರ್ಬೇಕು, ಕಾಲರಲ್ಲ. ನಮ್ಮ ಅಡ್ಡಕ್ಕೆ ಬಂದು ನನ್ ಮುಂದೆನೆ ನನ್ನ ತಮ್ಮಂಗೆ ಹೊಡಿತೀಯ? ಎಲ್ ಬಂದ್ ತಗಲಾಕೊಂಡಿದ್ಯಾ? ಯಾರ ಮುಂದೆ ಬಂದ್ ನಿಂತ್ಕೊಂಡಿದ್ಯಾ ಅಂತ ಗೊತ್ತೇನೋ? ಏಯ್, ನುಗ್ಗ ಬುಲೆಟ್ ಎದುರುಗಡೆ ಯಾವನಿದ್ರೇನು ನುಗ್ತಾ ಇರದೆ, ಎದೆ ಸೀಳ್ತಾ ಇರದೆ. ನಾನ್ ಸರ್ವಿಸ್ ಅಲ್ಲಿ ನಿನ್ನಂತ ಬುಲೆಟ್ ಗಳನ್ನ ತುಂಬಾ ನೋಡಿದೀನಿ. ಫೀಲ್ಡ್ ಆಳ್ತಿರೋ ಹಳೆ ತಲೆ ಕೊಡೋ ನಾನು. ಇಲ್ಲಿ ನಾನೇ ರಾಜ. ಕೋಟೆ ಕಟ್ ಮೆರೆದವ್ರೆ ಮಣ್ಣಲ್ಲಿ ಮಣ್ಣಾಗೋದ್ರು. ಈ ನೀನ್ಯಾವ ಹಳೆ ತಲೆಗೊಂದು ಬೆಲೆ ಇರ್ಲಿ ಅಂತ ಬಿಟ್ಬಿಡ್ತೀನಿ. ಬದ್ಲಾಗು. ಹಿರಿಯರಿಗೆ ಗೌರವಿಸ್ತಾ, ಕಿರಿಯರಿಗೆ ಪ್ರೋತ್ಸಾಹಿಸ್ತಾ, ನಮ್ದವ್ರನ್ನ ಪ್ರೀತಿಸ್ತಾ ಬದುಕದ್ ಕಲಿ. ಉಳ್ಕತ್ಯ ಯಾರನ್ನ ಕಟ್ಕೊಂಡು ನನಗೇನು ಆಗ್ಬೇಕು? ನಾನು ಬದುಕಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ಇವನೊಬ್ಬ ಇರೇ ಸುಮ್ನೆ. ಕಂದ, ಸ್ಟ್ರೈಟ್ ಆಗಿ ಒಂದ್ ಮಾತು ಹೇಳ್ತೀನಿ ಕೇಳು. ಪಾಪ ಮಾಡಿ ಶಾಪ ಹಾಕಿಸ್ಕೊಂಡ್ ಬದುಕ್ತಿರೋ ನೀನೇ ಇಲ್ಲಿವರೆಗೂ ಬಂದಿರ್ಬೇಕಾದ್ರೆ, ಈ ಆಶೀರ್ವಾದ ತಗೊಂಡ್ ಬದುಕ್ತಿರೋ ನಾನು ಯಾವ ರೇಂಜ್ಗೆ ಹೋಗ್ಬೋದು ಅಂತ ಯೋಚನೆ ಮಾಡು.